ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಯಿತು. ಈಗಲ್ಲಿ ಜನಸಾಗರನೇ ಸೇರ್ತಾ ಇದೆ. ಅದನ್ನು ನಿಯಂತ್ರಿಸೋದಕ್ಕೆ ಸಾಧ್ಯವಾಗದೆ ಅಯೋಧ್ಯೆಗೆ ಬರುವ ವಾಹನಗಳನ್ನು ನಿರ್ಬಂಧಿಸುವ ಕೆಲಸ ಅಲ್ಲಿ ಶುರುವಾಗಿದೆ. ಜೊತೆಗೆ ಮಂದಿರದಲ್ಲಿ ದರ್ಶನದ ಸಮಯವನ್ನು ಕೂಡ ಹೆಚ್ಚು ಮಾಡುವ ಮೂಲಕ ಈಗಾಗಲೇ ಬಂದಿರುವ ಭಕ್ತರು ಶ್ರೀರಾಮನ ದರ್ಶನ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಒಂದೇ ದಿನ 5-6 ಲಕ್ಷ ಭಕ್ತರು ಬಂದರೆ ಅದನ್ನು ತಡ್ಕೊಳ್ಳೋ ಸ್ಥಿತಿಯಲ್ಲಿ ಸದ್ಯಕ್ಕೆ ಅಯೋಧ್ಯೆ ಇಲ್ಲ. ಅಲ್ಲಿನ್ನೂ ಸಾಕಷ್ಟು ಕೆಲಸಗಳಾಗಬೇಕಿವೆ. ಮಂದಿರದ ಆವರಣವನ್ನು ಕೂಡ ಇನ್ನಷ್ಟು ವಿಸ್ತಾರಗೊಳಿಸುವ ಕೆಲಸಗಳು ನಡೀಬೇಕಿವೆ. ಹೀಗಾಗಿ ಹೆಚ್ಚು ಜನ ಈಗಲೇ ಹೋದರೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅಯೋಧ್ಯೆಗೆ ಪ್ರತಿನಿತ್ಯ 1 ಲಕ್ಷ ಮಂದಿ ಭೇಟಿ ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇತ್ತು. ಈಗ ಆ ವ್ಯವಸ್ಥೆಗಳನ್ನು ಇನ್ನಷ್ಟು ಹೆಚ್ಚು ಮಾಡೋ ಕಡೆಗೆ ಮಂದಿರದ ಟ್ರಸ್ಟ್ ಗಮನ ಹರಿಸ್ತಾ ಇದೆ. ಹೀಗೆ ಅಯೋಧ್ಯೆಯ ಸಮಸ್ಯೆ ಬಗೆಹರಿತು ಅಂದ್ಕೊಳ್ಳೋ ಹೊತ್ತಿಗೆ ಸನಾತನಿಗಳ ಮತ್ತೆರಡು ಮಂದಿರಗಳು ಕಾಶಿ ಮತ್ತು ಮಥುರಾ ಮುನ್ನೆಲೆಗೆ ಬರ್ತಾ ಇವೆ. ಅದರಲ್ಲೂ ಕಾಶಿ ಅಂದ್ರೆ ವಾರಣಾಸಿಯ ವಿವಾದಿತ ಗ್ಯಾನ್ವಾಪಿ ಮಸೀದಿಗೆ ಸೇರಿದಂತೆ ಪುರಾತತ್ವ ಇಲಾಖೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ವರದಿ ಬಹಿರಂಗಗೊಂಡಿದೆ. ಅಲ್ಲಿ ಮಸೀದಿ ಅಂತ ಕರೆಸಿಕೊಳ್ತಾ ಇರೋ ಕಟ್ಟಡದ ಕೆಳಗೆ ಈ ಹಿಂದೆ ಭವ್ಯವಾದ ಹಿಂದೂ ದೇವಾಲಯ ಇತ್ತು ಅನ್ನೋ ವರದಿಯನ್ನ ಪುರಾತತ್ವ ಇಲಾಖೆ ಕೊಟ್ಟಿದೆ ಅಂತ ಹಿಂದೂ ಪಕ್ಷದ ವಕೀಲ ವಿಷ್ಣು ಶಂಕರ್ ಜೈನ್ ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಅದಕ್ಕಿಂತಲೂ ಅಚ್ಚರಿಯ ವಿಷಯ ಅಂದ್ರೆ ವಾರಣಾಸಿಯ ಗ್ಯಾನ್ವಾಪಿಲಿ ದೇವನಾಗರಿ, ಕನ್ನಡ ಸೇರಿದ ಹಾಗೆ ವಿವಿಧ ಭಾಷೆಯ ಶಿಲಾಶಾಸನಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಕಾಶಿಯಲ್ಲಿ ಕನ್ನಡದ ಶಾಸನ. ಹಾಗಾದ್ರೆ ಅಲ್ಲಿವರೆಗೆ ಕನ್ನಡದ ಕಂಪನ ತಗೊಂಡು ಹೋದವರು ಯಾರು? ಕಾಶಿ ಮಂದಿರದ ಬಗ್ಗೆ ಆರ್ಕಿಯಾಲಜಿ ಇಲಾಖೆಯ ವರದಿಯಲ್ಲಿ ಏನಿದೆ? ಅದರ ಬಗ್ಗೆ ಸರ್ವೆ ನಡೆದಿದ್ದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ವಾರಣಾಸಿಯ ಬಗ್ಗೆ ನಿಮಗೆ ಗೊತ್ತಿಲ್ಲದ್ದು ಬಹುಶಃ ಏನೂ ಇರಲಿಕ್ಕಿಲ್ಲ. ಕಾಶಿಯ ವಿಶ್ವೇಶ್ವರ ಮಂದಿರ ಇದೆಯಲ್ಲ, ಅದನ್ನು ಇತ್ತೀಚೆಗೆ ತುಂಬಾನೇ ಅಭಿವೃದ್ಧಿಪಡಿಸಲಾಗಿದೆ. ಅದೇ ವಿಶ್ವನಾಥ ಮಂದಿರದ ಪಕ್ಕದಲ್ಲೇ ಒಂದು ಮಸೀದಿ ಕೂಡ ಇದೆ. ಆ ಮಸೀದಿಯ ಕಡೆ ಗೋಡೆ ಮಾಡಿಕೊಂಡು ಒಂದು ನಂದಿಯ ವಿಗ್ರಹ ವಿಶ್ವನಾಥ ಮಂದಿರದ ಆವರಣದಲ್ಲಿದೆ. ಅಲ್ಲಿ ಮಸೀದಿಯ ಮುಂದೆ ನಂದಿ ಯಾಕೆ? ಜ್ಞಾನವಾಪಿ ಅನ್ನೋದು ಸಂಸ್ಕೃತದ ಹೆಸರು. ಅದರ ಅರ್ಥ ಜ್ಞಾನದ ಬಾವಿ ಅಂತ. ಮಸೀದಿಗೆ ಯಾಕೆ ಸಂಸ್ಕೃತದ ಹೆಸರು? ಮಸೀದಿಗೆ ಆ ಹೆಸರು ಯಾಕೆ? ಮಸೀದಿಯಲ್ಲಿ ಬಾವಿ ಯಾಕಿರುತ್ತೆ? ಮಸೀದಿಗೆ ಉರ್ದು ಅಥವಾ ಅರಬಿಕ್ ಹೆಸರುಗಳಿರುತ್ತವೆ ಹೊರತು ಸಂಸ್ಕೃತದ ಹೆಸರನ್ನ ಯಾಕಿಟ್ರು, ಯಾರಿಟ್ರು? ಜ್ಞಾನಕ್ಕೂ ಮಸೀದಿಗೂ ಎಂಥ ಸಂಬಂಧ? ಈ ರೀತಿಯ ಪ್ರಶ್ನೆಗಳು ಅದೆಷ್ಟು ಜನರ ತಲೆಯಲ್ಲಿದ್ದು ಗೊತ್ತಿಲ್ಲ. ಸ್ನೇಹಿತರೆ, ಭಾರತದ ಸಾಕಷ್ಟು ಧಾರ್ಮಿಕ ಕೇಂದ್ರಗಳ ಮೇಲೆ ಇಸ್ಲಾಮಿಕ್ ದಾಳಿ ನಡೆದ ರೀತಿಯಲ್ಲೇ ಕಾಶಿ ಅಂದ್ರೆ ವಾರಣಾಸಿಯ ಮೇಲೆ ಕೂಡ ಸಾಕಷ್ಟು ದಾಳಿಗಳಾದವು. ಪೃಥ್ವಿರಾಜ್ ಚೌಹಾಣನ ಸೋಲಿನ ನಂತರ ಮೊಹಮ್ಮದ್ ಘೋರಿಯ ಸೇನೆ ಭಾರತದ ನಾನಾ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾ ಹೋಯ್ತಲ್ಲ, ಆ ಸಂದರ್ಭದಲ್ಲಿ ಅಂದ್ರೆ ಸಾಮಾನ್ಯ ಶಕೆ 1193ರಿಂದ 94ರ ನಡುವೆ ಕನೌಜ್ನ ರಾಜ ಜಯಚಂದ್ರನ ಮೇಲೆ ಕೂಡ ದಾಳಿ ನಡೀತು. ಅದೇ ಸಂದರ್ಭದಲ್ಲಿ ವಾರಣಾಸಿಯಲ್ಲಿದ್ದ ಮಂದಿರವನ್ನು ಧ್ವಂಸ ಮಾಡಲಾಯಿತು. ಅದಾದ ಮೇಲೆ 13ನೇ ಶತಮಾನದಲ್ಲಿ ಗುಜರಾತಿ ವ್ಯಾಪಾರಿಯೊಬ್ಬರು ಈ ಮಂದಿರವನ್ನು ಮತ್ತೆ ನಿರ್ಮಾಣ ಮಾಡ್ತಾರೆ. ಆದರೆ ಅದು ಕೂಡ ಹೆಚ್ಚಿನ ದಿನ ಅಲ್ಲಿರೋದಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಜೌನ್ಪುರದ ಸುಲ್ತಾನ ಹುಸೇನ್ ಶಾ ಶಾರ್ಕಿ ಆ ಮಂದಿರವನ್ನು 14ನೇ ಶತಮಾನದಲ್ಲಿ ನಾಶ ಮಾಡ್ದ. ಅದಾದ ಮೇಲೆ ಮೊಘಲರ ಕಾಲದಲ್ಲಿ ಅಕ್ಬರನ ಮಂತ್ರಿ ರಾಜ ಮಾನ್ಸಿಂಗ್ ಈ ಪ್ರದೇಶದಲ್ಲಿ ಮತ್ತೆ ಮಂದಿರವನ್ನ ನಿರ್ಮಾಣ ಮಾಡಿಸ್ತಾರೆ. ಅಲ್ಲಿ ತಲೆ ಎತ್ತಿದ ಭವ್ಯ ಮಂದಿರದಲ್ಲಿ ವಿದ್ವತ್ ಸಭೆಗಳು ನಡೀತಾ ಇದ್ವಂತೆ. ಅಲ್ಲಿ ಜ್ಞಾನದ ಗಂಗೆನೆ ಹರಿತಾ ಇದ್ಲು. ಹೀಗಾಗಿ ಅದನ್ನ ಜ್ಞಾನವಾಪಿ ಅಂತ ಕರೀತಾ ಇದ್ರು. ಆದ್ರೆ ಮಾನ್ಸಿಂಗ್ ಕಟ್ಟಿಸಿದ ಈ ದೇವಾಲಯವನ್ನ ಮತ್ತೆ ಔರಂಗಜೇಬನ ಕಾಲದಲ್ಲಿ ಕೆಡವಲಾಯಿತು. ಕಾಶಿಯ ಬಗ್ಗೆ, ಅದರ ಮೇಲೆ ನಡೆದ ದಾಳಿಗಳ ಬಗ್ಗೆ, ಮರಾಠರ ಪ್ರಭಾವ ಹೆಚ್ಚಾದ ನಂತರ, ಮೊಘಲರ ಪ್ರಭಾವ ಕಡಿಮೆ ಆದ ನಂತರ, ಅಹಲ್ಯಾಬಾಯಿ ಹೋಳ್ಕರ್ ಕಾಲದಲ್ಲಿ ಕಾಶಿಯಲ್ಲಿ ನಡೆದ ಪುನರ್ ನಿರ್ಮಾಣ ಹಾಗೂ ಜೀರ್ಣೋದ್ಧಾರದ ಕೆಲಸಗಳ ಬಗ್ಗೆ ಈ ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ಗಳನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ನೀವು ಅದನ್ನು ಕೂಡ ನೋಡಬಹುದು. ಹೀಗೆ ಕಾಶಿಯ ಮಂದಿರ ಮೊಘಲರ ದೊರೆ ಔರಂಗಜೇಬನ ಕಾಲದಲ್ಲಿ ನಾಶ ಆಯಿತು. ಅಲ್ಲಿ ಯಾವಾಗ ಪದೇ ಪದೇ ದಾಳಿಗಳು ನಡೀತಾ ಇದ್ವೋ, ವಾರಣಾಸಿಯ ಮಂದಿರಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಅಲ್ಲಿನ ಜನ ಆ ಮಂದಿರಗಳ ಸುತ್ತ ಮನೆಗಳನ್ನು ನಿರ್ಮಾಣ ಮಾಡಿ ಆಕ್ರಮಣಕಾರರು, ದಾಳಿಕೋರರ ಕಣ್ಣಿಗೆ ಮಂದಿರಗಳು ಬೀಳದ ಹಾಗೆ ಕಾಪಾಡುವ ಪ್ರಯತ್ನವನ್ನು ಕೂಡ ಮಾಡಿದರು. ಹೀಗಾಗಿನೇ ಕಾಶಿಯಲ್ಲಿ ವಿಶ್ವನಾಥ ಮಂದಿರದ ಸಮೀಪ ಇರೋ ಯಾವ ಮನೆಗೆ ಹೋದರೂ ಮನೆಯ ಒಳಗೊಂದು ದೇವಾಲಯ ಇದ್ದೇ ಇರುತ್ತೆ. ಮೊನ್ನೆ ಕಾಶಿ ಕಾರಿಡಾರ್ ಮಾಡುವಾಗ ಅಲ್ಲಿನ ಸಾಕಷ್ಟು ಮನೆಗಳನ್ನು, ಅಂಗಡಿಗಳನ್ನು ಖಾಲಿ ಮಾಡಿಸಿ ಅವುಗಳನ್ನು ಕೆಡವಿ ಅಲ್ಲಿದ್ದ ಮಂದಿರಗಳಿಗೆ ಹೊಸ ರೂಪವನ್ನು ಕೊಡೋ ಕೆಲಸ ಕೂಡ ನಡೆದಿದೆ. ಅದೊಂದು ಕಡೆ ಇರಲಿ. ಔರಂಗಜೇಬನ ಕಾಲಕ್ಕೆ ಗ್ಯಾನ್ವಾಪಿ ಮಂದಿರವನ್ನು ಕೆಡವಿ ಅದನ್ನು ಹಾಗೆ ಬಿಡಲಿಲ್ಲ. ಅಲ್ಲೊಂದು ಮಸೀದಿಯನ್ನು ಕಟ್ಟಿದ್ರು. ಆದರೆ ಜನ ಆ ಮಸೀದಿಯನ್ನ ಈ ಹಿಂದಿನ ದೇವಾಲಯದ ಹೆಸರಲ್ಲೇ ಕರೆಯೋದಕ್ಕೆ ಶುರು ಮಾಡಿದ್ರು. ಅದರ ಹೆಸರು ಜ್ಞಾನವಾಪಿ ಅಂತಲೇ ಉಳಿದುಬಿಡ್ತು. ಮುಂದೆ ಭಾರತಕ್ಕೆ ಬ್ರಿಟಿಷರು ಬಂದರು. 1809ರಲ್ಲಿ ಕಾಶಿಯಲ್ಲಿ ಇದೇ ಮಂದಿರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಕೋಮುಗಲಭೆ ಕೂಡ ಆಯಿತು. 1854ರಲ್ಲಿ ಮಂದಿರದ ವಿವಾದ ನ್ಯಾಯಾಲಯದ ಮೆಟ್ಟಿಲನ್ನೇರ್ತು. ಆದರೆ ನ್ಯಾಯಾಲಯ
ಆ ಪ್ರಕರಣವನ್ನು ತಿರಸ್ಕರಿಸಿತು. ಅದಾದ ನಂತರ ಆ ಬಗ್ಗೆ ನ್ಯಾಯಾಲಯಕ್ಕೆ ಅರ್ಜಿಗಳನ್ನು ಸಲ್ಲಿಸುವ ಕೆಲಸ ಆಗಾಗ ನಡೀತಲೇ ಇತ್ತು. ಈ ಮಧ್ಯೆ ಮಂದಿರಕ್ಕೆ ಬರುವ ಭಕ್ತರು ಮಸೀದಿಯ ಆವರಣವನ್ನ ಪ್ರವೇಶ ಮಾಡ್ತಾ ಇದ್ದಾರೆ, ಇದನ್ನ ತಡೀಬೇಕು ಅಂತ ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ ಮಸೀದಿ ಕಮಿಟಿ 1937ರಲ್ಲಿ ಆ ಇಡೀ ಆವರಣವನ್ನ ವಕ್ಫ್ ಕಮಿಟಿಗೆ ಬಿಟ್ಟು ಕೊಟ್ಟು ಬಿಡಬೇಕು ಅಂತ ಕೇಳಿತು. ಆ ಅರ್ಜಿಯನ್ನು ಕೂಡ ಅಲಹಾಬಾದ್ ಹೈಕೋರ್ಟ್ ತಿರಸ್ಕರಿಸಿತು. ಹೇಗೆ ಅಯೋಧ್ಯೆಯ ವಿವಾದ ನ್ಯಾಯಾಲಯದಲ್ಲಿ ನಡೀತಾ ಬರ್ತಾ ಇತ್ತು, ಹಾಗೇನೆ ಕಾಶಿಯ ವಿವಾದವು ನ್ಯಾಯಾಲಯಗಳ ಅಂಗಳದಲ್ಲಿ ಬ್ರಿಟಿಷರ ಕಾಲದಿಂದಲೂ ಹಾಗೆ ಉಳ್ಕೊಂಡು ಬರ್ತಾ ಇತ್ತು. ಈ ಮಧ್ಯೆ 1991ರಲ್ಲಿ ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರ ಸ್ವಯಂಭೂ ಜ್ಯೋತಿರ್ಲಿಂಗ ಭಗವಾನ್ ವಿಶ್ವೇಶ್ವರನ ಹೆಸರಲ್ಲಿ ಒಂದು ಪ್ರಕರಣ ವಾರಣಾಸಿಯ ನ್ಯಾಯಾಲಯದ ಮೆಟ್ಟಿಲನ್ನು ಏರುತ್ತೆ. ಅಲ್ಲಿ ಶಿವ, ಗಣೇಶ ಹಾಗೂ ಶೃಂಗಾರ ಗೌರಿಯರಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಬೇಕು, ಗ್ಯಾನ್ವಾಪಿ ಮಸೀದಿಯನ್ನ ಹಿಂದೂಗಳಿಗೆ ಒಪ್ಪಿಸಬೇಕು ಮತ್ತು ಅಲ್ಲಿ ಮಂದಿರ ನಿರ್ಮಾಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಯಿತು. ಅವತ್ತಿನ PV ನರಸಿಂಹರಾವ್ ಸರ್ಕಾರ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನು ಜಾರಿ ಮಾಡಿ, ಅದರ ಪ್ರಕಾರ 1947ಕ್ಕೂ ಮೊದಲು ಯಾವೆಲ್ಲ ಪೂಜಾ ಸ್ಥಳಗಳು, ಪ್ರಾರ್ಥನಾ ಸ್ಥಳಗಳು ಹೇಗೆಲ್ಲ ಇದ್ವೋ ಅವುಗಳನ್ನು ಹಾಗೆ ಮುಂದುವರಿಸಬೇಕು ಅನ್ನೋ ಕಾನೂನು. ಈ ಕಾನೂನಿನ ಅನ್ವಯ ಕಾಶಿಯ ಜ್ಞಾನವಾಪಿ ಬಗ್ಗೆ ಕೂಡ ನ್ಯಾಯಾಲಯ ಯಾವುದೇ ವಿಚಾರಣೆಯನ್ನು ನಡೆಸುವ ಹಾಗಿಲ್ಲ ಅಂತ ಮುಸ್ಲಿಂ ಪಕ್ಷ ಅಲಹಾಬಾದ್ ಹೈಕೋರ್ಟಿಗೊಂದು ಅರ್ಜಿಯನ್ನು ಸಲ್ಲಿಸಿತು. 1998ರಲ್ಲಿ ನ್ಯಾಯಾಲಯ ಆ ಪ್ರಕರಣಕ್ಕೊಂದು ಸ್ಟೇನ ಕೂಡ ಕೊಡ್ತು. ಮುಂದಿನ 22 ವರ್ಷಗಳ ಕಾಲ ಆ ತಡೆಯಾಜ್ಞೆ ಹಾಗೆ ಇತ್ತು. ಅದಾದ ನಂತರ 2018ರಲ್ಲಿ ಸುಪ್ರೀಂ ಕೋರ್ಟ್ ಸ್ಟೇಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಆದೇಶವನ್ನು ಕೊಡುತ್ತೆ. ತಡೆಯಾಜ್ಞೆಗಳ ಅವಧಿ 6 ತಿಂಗಳು ಮಾತ್ರ ಅಂತ ಹೇಳಿದ ನಂತರ ಮತ್ತೆ ಈ ಬಗ್ಗೆ ನ್ಯಾಯಾಲಯಕ್ಕೆ ಇನ್ನೊಂದು ಅರ್ಜಿ ಸಲ್ಲಿಕೆಯಾಯಿತು. ಜ್ಞಾನವಾಪಿ ಬಗ್ಗೆ ಪುರಾತತ್ವ ಇಲಾಖೆಯಿಂದ ಸರ್ವೆ ಮಾಡಿಸುವಂತೆ ಹಿಂದೂ ಪಕ್ಷದಿಂದ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಲಾಯಿತು. 2021ರಲ್ಲಿ ಒಂದಷ್ಟು ಹಿಂದೂ ಮಹಿಳೆಯರು ಜ್ಞಾನವಾಪಿ ಗೋಡೆಯ ಮೇಲಿನ ಶೃಂಗಾರ ಗೌರಿಯ ವಿಗ್ರಹಕ್ಕೆ ದಿನನಿತ್ಯ ಪೂಜೆ ಸಲ್ಲಿಸೋದಕ್ಕೆ ನಮಗೆ ಅವಕಾಶವನ್ನು ಕೊಡಿಸಿ ಅಂತ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ವಾರಣಾಸಿಯ ನ್ಯಾಯಾಲಯ ಜ್ಞಾನವಾಪಿ ಬಗ್ಗೆ ಒಂದು ವಿಡಿಯೋ ಸರ್ವೆ ಮಾಡೋದಕ್ಕೆ ಆದೇಶವನ್ನು ಕೊಡ್ತು. ಅದನ್ನು ಮತ್ತೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಡಿಯಲ್ಲಿ ಮುಸ್ಲಿಂ ಪಕ್ಷ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತು. ಇದರ ನಡುವೆ ಕೂಡ ಅಲ್ಲಿ ವಿಡಿಯೋ ಸರ್ವೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ಮಸೀದಿಯ ವಜೂಖಾನಾದಲ್ಲಿ ಒಂದು ಶಿವಲಿಂಗದ ರೂಪ ಇದೆ ಅನ್ನೋದು ಪತ್ತೆಯಾಯಿತು. ಈ ಸರ್ವೆ ವಿವಾದ ಸುಪ್ರೀಂ ಕೋರ್ಟ್ ವರೆಗೆ ಹೋಯಿತು. ಮತ್ತೆ ಅಲಹಾಬಾದ್ ಹೈಕೋರ್ಟ್ಗೆ ಇದು ಬಂತು. ಆ ನಂತರ ಅಲ್ಲಿ ವೈಜ್ಞಾನಿಕ ಸರ್ವೆಯೊಂದನ್ನು ಮಾಡಿ ವರದಿಯನ್ನು ಕೊಡಿ ಅಂತ ನ್ಯಾಯಾಲಯ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಆದೇಶವನ್ನು ಕೊಡ್ತು. ಕಳೆದ ವರ್ಷ ಆರ್ಕಿಯಾಲಜಿ ಇಲಾಖೆ ಜ್ಞಾನವಾಪಿಯಲ್ಲಿ ಗ್ರೌಂಡ್ ಪೆನೆಟ್ರೇಟ್ ರಡಾರ್ಗಳನ್ನು ಬಳಸಿ ಸರ್ವೆ ಮಾಡಿತು ಮತ್ತು ಅದಕ್ಕೆ ಸಂಬಂಧಪಟ್ಟ ವರದಿಯನ್ನು ಕೂಡ ಕಳೆದ ಡಿಸೆಂಬರ್ ತಿಂಗಳಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಿತು. ಇನ್ನು ಆ ವರದಿಯನ್ನು ಬಹಿರಂಗಪಡಿಸಬಾರದು ಅನ್ನೋ ತಕರಾರು ಮುಸ್ಲಿಂ ಪಕ್ಷದಿಂದ ಬಂತು. ಆದರೆ ನ್ಯಾಯಾಲಯ ಅಂತ ಯಾವುದೇ ಆದೇಶವನ್ನು ಕೊಡಲಿಲ್ಲ. ಬದಲಿಗೆ ಆ ವರದಿಯ ಪ್ರತಿಯನ್ನ ಹಿಂದೂ ಮತ್ತು ಮುಸ್ಲಿಂ ಎರಡೂ ಪಕ್ಷಗಳ ಕಕ್ಷಿದಾರರಿಗೆ ಕೊಡೋದಕ್ಕೆ ನ್ಯಾಯಾಲಯ ಅವಕಾಶವನ್ನು ಕೊಡ್ತು. ಅದರಂತೆ ಪುರಾತತ್ವ ಇಲಾಖೆಯ ವರದಿಯ ಪ್ರತಿಗಳನ್ನ ಈ ಪ್ರಕರಣದ ಎರಡೂ ಪಕ್ಷಗಳಿಗೆ ಕೊಡಲಾಗಿದೆ. ಈಗ ಹಿಂದೂ ಪಕ್ಷದ ವಕೀಲ ವಿಷ್ಣು ಶಂಕರ ಜೈನ್ ಆರ್ಕಿಯಾಲಜಿ ವರದಿಯ ಪ್ರಕಾರ ಆ ಮಸೀದಿ ಕಟ್ಟಡದ ಅಡಿಯಲ್ಲಿ ಒಂದು ಕಾಲಕ್ಕೆ ಭವ್ಯವಾದ ಮಂದಿರ ಇತ್ತು ಅನ್ನೋ ಅಂಶ ಹೊರಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹಿಂದೂ ಮಂದಿರದ ಪಿಲ್ಲರ್ಗಳನ್ನ, ಕಂಬಗಳನ್ನ ಮರುಬಳಕೆ ಮಾಡಿ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ. ಕೆಲ ಕಂಬಗಳ ಮೇಲಿನ ಕೆತ್ತನೆಗಳನ್ನ ಭಾಗಶಃ ನಾಶ ಮಾಡಲಾಗಿದೆ ಮತ್ತು ನಾಶ ಮಾಡೋದಕ್ಕೆ ಪ್ರಯತ್ನ ನಡೆಸಲಾಗಿದೆ ಅನ್ನೋದನ್ನ ಆ ವರದಿಯಲ್ಲಿ ಪುರಾತತ್ವ ಇಲಾಖೆ ತಿಳಿಸಿದೆ ಅಂತ ವಕೀಲ ವಿಷ್ಣು ಶಂಕರ್ ಜೈನ್ ಹೇಳ್ತಾ ಇದ್ದಾರೆ. ಹಾಗೆ ಆ ಮಂದಿರದ ಕೆಳ ಅಂತಸ್ತಲ್ಲಿ ಸಾಕಷ್ಟು ಭಗ್ನಗೊಂಡ ಶಿವಲಿಂಗಗಳಿವೆ ಅನ್ನೋ ಅಂಶ ಕೂಡ ಆ ವರದಿಯಲ್ಲಿ ಇದೆಯಂತೆ. ಹಾಗಂತ ವಕೀಲರು ಹೇಳಿದ್ದಾರೆ. ಹಾಗೆ 34 ಶಿಲಾಶಾಸನಗಳಲ್ಲಿ ಸಿಕ್ಕಿವೆ. ಅವು ದೇವನಾಗರಿ, ತೆಲುಗು, ಕನ್ನಡ ಸೇರಿದ ಹಾಗೆ ವಿವಿಧ ಭಾಷೆಗಳಲ್ಲಿವೆ ಅಂತ ಕೂಡ ವಕೀಲರು ತಿಳಿಸ್ತಾ ಇದ್ದಾರೆ. ಗೆಳೆಯರೆ, ಎಲ್ಲಿಯ ಕಾಶಿ, ಎಲ್ಲಿಯ ಕರ್ನಾಟಕ ಅಂತ ನಿಮ್ಮಲ್ಲಿ ಕೆಲವರಿಗೆ ಅನ್ನಿಸಬಹುದು. ಆದರೆ ನಿಮಗೆ ಕರ್ನಾಟಕದ ಚರಿತ್ರೆಯ ಬಗ್ಗೆ ಗೊತ್ತಿದ್ರೆ, ಕರ್ನಾಟಕದ ಅರಸರ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿಮಗೆ ಗೊತ್ತಿದ್ರೆ ಈ ಪ್ರಶ್ನೆ ನಿಮ್ಮಲ್ಲಿ ಮೂಡೋದಕ್ಕೆ ಸಾಧ್ಯನೇ ಇಲ್ಲ. 8ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಅರಸ 3ನೇ ಗೋವಿಂದ ಉತ್ತರ ಭಾರತದ ಸಾಕಷ್ಟು ಭಾಗಗಳನ್ನು ಗೆಲ್ತಾ ಹೋಗ್ತಾನೆ. ರಾಷ್ಟ್ರಕೂಟರ 3ನೇ ಗೋವಿಂದನ ಆನೆಗಳು ಮತ್ತು ಕುದುರೆಗಳು ಗಂಗಾ ಪಾನವನ್ನ ಮಾಡಿ, ಗಂಗಾ ಸ್ನಾನವನ್ನ ಮಾಡಿ ಬಂದಿದ್ವು ಅಂತ ಇತಿಹಾಸದ ಪುಟಗಳಲ್ಲಿ ನಾವು ಓದ್ತೀವಿ. ಅಂದ್ರೆ ಅಲ್ಲಿಯವರೆಗೆ ನಮ್ಮ ಗೋವಿಂದನ ಸೈನ್ಯ ಹೋಗಿತ್ತು, ಅಲ್ಲಿನ ಸಾಕಷ್ಟು ಭಾಗಗಳನ್ನ ಗೆದ್ದಿತ್ತು ಮತ್ತು ಆ ಭೂಪ್ರದೇಶ ನಮ್ಮ ರಾಷ್ಟ್ರಕೂಟ ಅರಸರ ಆಳ್ವಿಕೆಯೆಲ್ಲವತ್ತಿಗಿತ್ತು.
ಇನ್ನು ಅದೇ ಗೋವಿಂದನ ಕಾಲದಲ್ಲೇ ಪೂರ್ವದಲ್ಲಿನ ಪಾಲರು, ಪಶ್ಚಿಮದಲ್ಲಿನ ಗುರ್ಜರ ಪ್ರತಿಹಾರರು ಹಾಗೂ ದಕ್ಷಿಣದ ರಾಷ್ಟ್ರಕೂಟರ ನಡುವೆ ಕನೌಜ್ ಮೇಲಿನ ಆಧಿಪತ್ಯಕ್ಕಾಗಿ ಆಗಾಗ ಯುದ್ಧಗಳು ನಡೀತಾ ಇದ್ವು. ಒಂದಷ್ಟು ಕದನಗಳು ಕೂಡ ಸದಾ ನಡೀತಾ ಇದ್ವು. ಕನೌಜ್ ಕೂಡ ಒಂದಷ್ಟು ಕಾಲ ರಾಷ್ಟ್ರಕೂಟರ ಆಳ್ವಿಕೆಗೆ ಒಳಪಟ್ಟಿತ್ತು. ಇದೇ ಸಂದರ್ಭದಲ್ಲೇ ವಾರಣಾಸಿಯ ದೇವಾಲಯಗಳಿಗೆ ರಾಷ್ಟ್ರಕೂಟರು ಸಾಕಷ್ಟು ಕೊಡುಗೆಗಳನ್ನು ಕೂಡ ಕೊಡ್ತಾರೆ. ಹಾಗೆ ನಮ್ಮ ಚಾಲುಕ್ಯರು ಕೂಡ ಬಂಗಾಳದವರೆಗಿನ ಭೂಪ್ರದೇಶವನ್ನ ಗೆದ್ದಿದ್ರು ಅನ್ನೋದು ನಮ್ಮ ಇತಿಹಾಸದ ಪುಟಗಳಲ್ಲಿ ಸಿಗುತ್ತೆ. ಅದಲ್ಲದೆ ಕೂಡ ಕರ್ನಾಟಕವನ್ನ ಆಳಿದ ಸಾಕಷ್ಟು ಶೈವ ಅರಸರು ಕಾಶಿಯ ಬಗ್ಗೆ ಒಂದು ಭಕ್ತಿಯನ್ನು ಇಟ್ಟುಕೊಂಡಿದ್ರು ಮತ್ತು ಕಾಶಿಯ ದೇವಾಲಯಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಕನ್ನಡದ ಶಾಸನವೊಂದು ಕಾಶಿಯಲ್ಲಿ ಸಿಕ್ಕಿದೆ ಅನ್ನೋದು ತುಂಬಾ ಅಚ್ಚರಿಗೀಡಾಗಬೇಕಾದ ವಿಷಯ ಏನಲ್ಲ. ಇನ್ನು ಜ್ಞಾನವಾಪಿ ಮಸೀದಿಯ ಕೆಳಗೆ ಭವ್ಯ ಮಂದಿರ ಇತ್ತು ಅನ್ನೋ ವಿಷಯ. ಗೆಳೆಯರೆ, ನಮ್ಮಲ್ಲಿ ಸಾಕಷ್ಟು ಪುರಾತನ ಮಂದಿರಗಳನ್ನ ಅವತ್ತಿಗೆ ಕೆಡವಿ ಮಸೀದಿಗಳನ್ನ ಮಾಡಲಾಯಿತು ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಹಾಗೆ ಸಾಕಷ್ಟು ಮಸೀದಿಗಳ ಮೇಲಿನ ಗೋಡೆಗಳ ಮೇಲೆ ಇವತ್ತಿಗೂ ಕೂಡ ಹಿಂದೂ ಶಿಲ್ಪಗಳು ನಮಗೆ ನೋಡೋದಕ್ಕೆ ಸಿಗುತ್ತವೆ. ನಮ್ಮ ಶ್ರೀರಂಗಪಟ್ಟಣದ ಮಸೀದಿನೇ ನೋಡಿ, ಅದರ ಹೊರಗೋಡೆಯ ಮೇಲೆ ನಾಗರ ಚಿತ್ರ ಇದೆ. ಅವತ್ತಿಗೆ ಸಾಕಷ್ಟು ಮಂದಿರಗಳನ್ನ ನಾಶ ಮಾಡಲಾಯಿತು ಅನ್ನೋದು ಸುಳ್ಳು ಅಲ್ಲ, ಅದನ್ನ ಮುಚ್ಚಿಡೋದಕ್ಕೂ ಸಾಧ್ಯವಾಗೋದಿಲ್ಲ. ಇನ್ನು ಹಾಗೆ ನಾಶ ಮಾಡಿದವರು ಆ ಮಂದಿರಗಳ ಅವಶೇಷಗಳನ್ನೇ ಬಳಸಿ ಮಸೀದಿಗಳನ್ನ ನಿರ್ಮಾಣ ಮಾಡಿದ್ರು. ಅದಕ್ಕೆ ಕೂಡ ಒಂದಷ್ಟು ಕಾರಣಗಳಿದ್ವು. ಮಂದಿರವನ್ನ ಕೆಡವಿದ ತಕ್ಷಣ ಅಲ್ಲೊಂದು ಮಸೀದಿ ನಿರ್ಮಾಣ ಮಾಡಿ ಆ ಪ್ರದೇಶದ ಮೇಲೆ ಹಕ್ಕನ್ನು ಸಾಧಿಸಬೇಕಿತ್ತು. ಹೀಗಾಗಿ ಮಂದಿರದ ಅವಶೇಷಗಳ ಮೇಲೆ ಗುಂಬಸ್ ಕಟ್ಟಿ ಉಳಿದೆಲ್ಲವನ್ನ ಅಲ್ಲಿ ಹಾಗೆ ಉಳಿಸಿಕೊಳ್ಳಲಾಯಿತು. ಇನ್ನು ಈ ಪ್ರದೇಶವನ್ನು ಗೆದ್ದು ಬಿಟ್ಟಿದ್ದೀವಿ, ಇನ್ನು ನಮ್ಮನ್ನು ಯಾರು ತಡೀತಾರೆ ಅನ್ನೋ ಅಹಂಕಾರ ಕೂಡ ಅವತ್ತಿನ ರಾಜರಿಗಿತ್ತು. ಹಾಗೆ ಇಲ್ಲಿನ ಜನಕ್ಕೆ ನಿಮ್ಮ ಮಂದಿರವನ್ನ ಕೆಡವಿ ನಾವು ಮಸೀದಿಯನ್ನ ಕಟ್ತಾ ಇದ್ದೀವಿ, ನಿಮ್ಮ ಶ್ರದ್ಧಾ ಕೇಂದ್ರಗಳನ್ನ ನಾಶ ಮಾಡಿ ನಿಮ್ಮ ದೇವರುಗಳ ವಿಗ್ರಹಗಳನ್ನ ಭಗ್ನ ಮಾಡಿ ನಾವಲ್ಲಿ ನಮ್ಮ ಅಸ್ತಿತ್ವವನ್ನ ಸ್ಥಾಪಿಸಿದೀವಿ, ನಮ್ಮ ಪ್ರಾರ್ಥನಾ ಮಂದಿರವನ್ನ ಕಟ್ಟಿದೀವಿ ಅನ್ನೋದನ್ನ ಪದೇ ಪದೇ ನೆನಪು ಮಾಡ್ತಾ ಅವ್ರು ಯಾವಾಗಲೂ ಸೋಲಿನ ಅವಮಾನ ಭಾವದಲ್ಲೇ ಇರೋ ಹಾಗೆ ಮತ್ತು ಕೆಡವಿದವರ ಅಥವಾ ಆಳುವವರ ಸುಪ್ರಮಸಿಯನ್ನ ಒಪ್ಪಿಕೊಳ್ಳುವ ಹಾಗೆ ಮಾನಸಿಕ ಗುಲಾಮಗಿರಿಗೆ ಮಂದಿರ ಅವಶೇಷಗಳನ್ನು ಬಳಸಿ ಮಸೀದಿ ಕಟ್ಟೋದರ ಹಿಂದಿತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. ಇಲ್ಲಿ ಅವ್ರು ಹಾಗೆ ಹೇಳೋದಕ್ಕೆ ಕಾರಣ ಏನು ಅಂದ್ರೆ, ಕೇವಲ ದಾಳಿ ಮಾಡಿ ದೋಚಿಕೊಂಡು ಹೋಗೋದಕ್ಕೆ ಮಾತ್ರ ಬಂದ ಆಕ್ರಮಣಕಾರರು ಇಲ್ಲಿ ಕೆಡವಿದ ಮಂದಿರಗಳನ್ನ ಹಾಗೆ ಬಿಟ್ಟು ಹೋದ್ರು. ಅವರು ಅದರ ಮೇಲೆ ಮತ್ತಿನ್ನೇನೋ ನಿರ್ಮಾಣ ಮಾಡೋದಕ್ಕೆ ಹೋಗ್ಲಿಲ್ಲ. ಆದ್ರೆ ಯಾರು ಈ ಭೂಪ್ರದೇಶವನ್ನ ಆಳಬೇಕು ಅಂದ್ಕೊಂಡ್ರೋ, ಯಾರು ಇಲ್ಲಿನ ಜನರ ಮೇಲೆ ತಮ್ಮ ಆಧಿಪತ್ಯವನ್ನ ಸ್ಥಾಪಿಸಬೇಕು ಅಂದ್ಕೊಂಡ್ರೋ, ಯಾರು ತಮ್ಮ ಸಾಮಂತರನ್ನ ಸುಲ್ತಾನರನ್ನ ನೇಮಕ ಮಾಡಿ ಇಲ್ಲಿನ ಅಧಿಕಾರವನ್ನ ತಮ್ಮ ಕೈಯಲ್ಲಿಟ್ಕೊಳ್ಳೋದಕ್ಕೆ ಬಯಸಿದ್ರೋ ಅಂಥವರು ಕೆಡವಿದ ಮಂದಿರಗಳ ಮೇಲೆ ಮಸೀದಿಗಳನ್ನ ನಿರ್ಮಾಣ ಮಾಡ್ತಾ ಹೋದ್ರು. ಅದೆಲ್ಲ ಏನೇ ಇರಲಿ, ಈಗ ಕಾಶಿಯ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಇನ್ನು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ 1991, ಯಾವ ದೇವಾಲಯಗಳು ಪ್ರಾರ್ಥನಾ ಮಂದಿರಗಳ ಕುರಿತಾದ ಪ್ರಕರಣಗಳು ಸ್ವಾತಂತ್ರ್ಯ ಪೂರ್ವದಿಂದಲೂ ನ್ಯಾಯಾಲಯದಲ್ಲಿದ್ವೋ ಅಂಥ ಪ್ರಕರಣಗಳಿಗೆ ಟೆಕ್ನಿಕಲಿ ಅನ್ವಯ ಆಗೋದಿಲ್ಲ. ಇನ್ನು ಆರ್ಕಿಯಾಲಜಿ ಸರ್ವೆ ರಿಪೋರ್ಟ್ ಬಂದ ಕೂಡಲೇ ಮಂದಿರದ ವಿವಾದ ಮುಗಿದು ಹೋಯ್ತು ಅಂತ ಕೂಡ ಅಲ್ಲ. ಈ ಬಗ್ಗೆ ಇನ್ನು ಮುಂದೆ ಕೂಡ ಸಾಕಷ್ಟು ನ್ಯಾಯಾಲಯಗಳಲ್ಲಿ ವಿಚಾರಣೆಗಳಾಗತ್ವೆ, ಮೇಲ್ಮನವಿಗಳು ಸಲ್ಲಿಕೆ ಆಗತ್ವೆ. ಅದೆಲ್ಲ ಮುಗಿಯೋದಿಕ್ಕೆ ಇನ್ನು ಸಾಕಷ್ಟು ವರ್ಷಗಳು ಕೂಡ ಹಿಡಿಯಬಹುದು. ಆದ್ರೆ ಸದ್ಭಾವನೆಯಿಂದ ಈ ಪ್ರದೇಶವನ್ನ ಮಸೀದಿ ಕಮಿಟಿ ಹಿಂದೂಗಳಿಗೆ ಬಿಟ್ಟುಕೊಟ್ಟು ಬಿಟ್ರೆ ವಿವಾದ ಮುಗಿಯೋದಷ್ಟೇ ಅಲ್ಲ, ದೇಶದಲ್ಲೊಂದು ಸಹಬಾಳ್ವೆ ಸೌಹಾರ್ದತೆಗೆ ದೊಡ್ಡ ಕೊಡುಗೆಯನ್ನ ಕೊಟ್ಟ ಹಾಗೆ ಕೂಡ ಆಗುತ್ತೆ. ಆದ್ರೆ ಅದು ಸಾಧ್ಯ ಆದೀತಾ ಅಥವಾ ನ್ಯಾಯಾಲಯವೇ ಈ ಸಮಸ್ಯೆಯನ್ನು ಕೂಡ ಬಗೆಹರಿಸಬೇಕಾಗಿ ಬರುತ್ತಾ? ಕಾದು ನೋಡಬೇಕು. ಇದು ಗೆಳೆಯರೆ ಜ್ಞಾನವಾಪಿಯ ಆರ್ಕಿಯಾಲಜಿಕಲ್ ಸರ್ವೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.